ಗುಡ್ ಮಾರ್ನಿಂಗ್ ಗೆಳೆಯ. ಸೊ ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಈಗ ಎಷ್ಟಾಯ್ತು ಕಂಪ್ಲೀಟ್ ಮಾಡ್ಕೊ. ನಿನ್ನೆದು ಏನು ಇಷ್ಟಾಯ್ತು. ಈ ಮರದ್ದು ಆ, ಒಂದು ಕೋಟ್ ಕಂಪ್ಲೀಟ್. ಇದು ಹಂಗೆ ಬೇಸ್ ಕೋಟ್ ಕಂಪ್ಲೀಟ್. ಅದಾದ್ಮೇಲೆ ಆ ವಾಹನ, ಶನೀಶ್ವರನ ವಾಹನ ಬೇಸ್ ಮೊದ್ಲೇ ಹೊಡೆದಿ ಇದೆ. ಅದ್ರ ಮೇಲೆ ಈಗ ಜಸ್ಟ್ ಡೀಟೇಲಿಂಗ್ ಆಡ್ ಮಾಡಿದೆ. ಇದಿಷ್ಟು ಬಾಕಿ ಇತ್ತು ಇನ್ನು. ಮತ್ತೆ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಬಾಕಿ ಇತ್ತು. ಅದು ಬಿಟ್ರೆ ಮೈನ್ ಬಾಡಿ ಇದಿಷ್ಟು ಕಂಪ್ಲೀಟ್ ಆದ್ರೆ ಫುಲ್ ಫಿನಿಶ್. ಆದಷ್ಟು ಈ ವೀಕ್ ಅಲ್ಲಿ ಇನ್ನೊಂದ್ 2-3 ದಿವಸದಲ್ಲಿ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ಕೊ, ಇನ್ನೂ ಫಾಸ್ಟ್ ಮಾಡ್ಕೊ. ಬಟ್ ನಂಗೆ ಒಂದು ಪ್ರಾಬ್ಲಮ್ ಎಂತ ಅಂದ್ರೆ ಬೇಗ ಡ್ರೈ ಆಗ್ತಿಲ್ಲ ಇದು. ಆ, ಹಂಗಾಗಿ ಡ್ರೈ ಆಪಲ್ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಅದೊಂದು ಪ್ರಾಬ್ಲಮ್. ಬಾಕಿ ಡ್ರೈ ಎಂತಕ್ ಆಗ್ತಿಲ್ಲ ಅಂದ್ರೆ ರೀಸನ್ ಇಷ್ಟೇ. ಗ್ಲಿಸರಿನ್ ನಾನು ಪ್ಯಾಲೆಟ್ ಅಲ್ಲಿ ಪೇಂಟ್ ಹಾಕಿ ಇಟ್ನಲ್ಲ. ಈ ಪೇಂಟ್ ಏರ್ ಅಲ್ಲಿ ಇಟ್ರೆ ಬೇಗ ಡ್ರೈ ಆಗುತ್ತೆ, ಅಕರ್ಲಿಕ್. ಸೊ ನಾನು ಒಂದು 5 ನಿಮಿಷ ಇಲ್ಲಿ ಡ್ರೈ ಆಗಲಿ ಅಂತ ಹಂಗೆ ಇಟ್ರೆ ಇದ್ರಲ್ಲೂ ಡ್ರೈ ಆಯ್ತು. ಇಲ್ಲಿ ಡ್ರೈ ಹಾಕೋದಕ್ಕಿಂತ ಬೇಗ ಇಲ್ಲಿ ಡ್ರೈ ಆಯ್ತು. ಸೊ ಅದಕ್ಕೆ ನಾನು ಎಂತ ಮಾಡ್ತೆ, 100 ml ಒಂದು ಈ ತರ ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ಇದಕ್ಕೆ 20 ml ಈ ಗ್ಲಿಸರಿನ್ ಆಡ್ ಮಾಡಿ ಮತ್ತೆ 80 ml ವಾಟರ್ ಆಡ್ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಪ್ಯಾಲೆಟ್ ಸ್ಪ್ರೇ ಮಾಡ್ತೆ. ಸೊ ಆವಾಗ ಎಂತ ಆಯ್ತು, ಗ್ಲಿಸರಿನ್ ಅಲ್ಲಿ ಮಾಯಿಶ್ಚರೈಸೇಷನ್ ಜಾಸ್ತಿ ಇರೋದ್ರಿಂದ ಆ ಒಂದು ಡ್ರೈ ಆದಿಲ್ಲ ಬೇಗ. ಅಂದ್ರೆ ಅದೊಂದು ಮೇಲೆ ಆ ಪೇಂಟ್ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಆದ ವೇಪರ್ ಇದು. ಸೊ ಆ ವೇಪರ್ ಡ್ರೈ ಆತಲ್ಲ, ಸೊ ಅದ್ರ ಅಡಿಗೆ ಇರೋದು ಪೇಂಟ್ ಅದರಿಂದ ಗಾಳಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಏರ್ ಏರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಹಂಗಾಗಿ ಅದು ಸ್ವಲ್ಪ ಸ್ಲೋ ಡ್ರೈ ಆಗೋದು. ಅದನ್ನೇ ಮಿಕ್ಸ್ ಮಾಡಿ ನಾನು ಇಲ್ಲಿ ಹಾಕೋದ್ರಿಂದ ಇದು ಸ್ವಲ್ಪ ಲೇಟ್ ಡ್ರೈ ಆಗ್ತಿತ್ತು. ಸೊ ಅದು ನಂಗೆ ಪ್ರಾಬ್ಲಮ್. ಇರ್ಲಿ, ಎಂತ ಮಾಡೋಕಿಲ್ಲ. ಆದಷ್ಟು ಬೇಗ ಮಾಡೋ ಟ್ರೈ ಮಾಡ್ತೆ. ಸ್ಟಾರ್ಟ್ ಮಾಡೋ.